लौटने उधर लॉकर में जमा करो। हाँ मोबाइल दे दो। बरली ನೀನೇಗ ಹೈಲೈಟು ಬಾರ ಎಲ್ಲ ಜೊತೆ ನೋಡಲೇ ಹಂಗೆ ಬಯಸ್ಕೋಬೇಡ. ಎಲ್ಲ ಏನೇನ್ರ ಹಾಯ್ ಮಾಡ್ರ ಹಾಯ್ ಮಾಡ್ರಿ ಅಲ್ಲಿ ಖುಷಿ ಹಾಯ್ ಮಾಡಲಿ ಹಾಯ್ ಹಾಯ್. ಇನ್ನೇನೇ ಬಂದೇನು ಹೇಳ್ಕೊಡ್ತೀರಿ ಈಗ ನೀವು ಒಬ್ಬ ಮನುಷ್ಯನ ಇನ್ನೊಬ್ರು ಯಾರು ನೋಡ್ತಾರೆ ಅಂದರೆ ಫೇಸ್ ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್, ವಾಯ್ಸ್ ಲ್ಯಾಂಗ್ವೇಜ್ ಅಂತ ಇರ್ತದೆ. ಹೇಳಲ್ಲಿ ಹಿಂಗೆಲ್ಲ ಇರ್ತದೆ ಮೂರೂ. ಅದನ್ನು ಅಬ್ಸರ್ವ್ ಮಾಡ್ತಾರೆ. ಏನು ಮಾಡ್ತಾರೆ, ನೀನು ಹಿಂಗೆ ಹೆಂಗಿತ್ತು? ಚೆನ್ನಾಗಿತ್ತಾ? ಎಲ್ಲ ಚೆನ್ನಾಗಿತ್ತು. ಭಗವಂತ ಚೆನ್ನಾಗಾಯ್ತು, ಖುಷಿ ಆಯ್ತು. ದರ್ಶನ ಎಷ್ಟು ಗಂಟೆಗೆ ಆಯ್ತು? ದರ್ಶನ 2-3 ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತಾ? ಸರಿ ಅಜ್ಜಿ, ನೆಕ್ಸ್ಟ್ ಟೈಮ್ ಹೋಗಮ್ಮ ಇನ್ನ. ಅತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಉಮಾ ನನ್ನ ಹೆಸರು. ನಾವು ಹೋಗಿದ್ದು ಟ್ರಿಪ್ಪು ಇದೆಲ್ಲ ಚೆನ್ನಾಗಿತ್ತು. ಎಲ್ಲಾ ದೇವಸ್ಥಾನದಲ್ಲೂ ಬಹಳ ಬೇಗ ದರ್ಶನ ಆಯ್ತು. ಎಲ್ಲಾ ದೇವಸ್ಥಾನದಲ್ಲೂ ಚೆನ್ನಾಗಿ ನಮ್ಗೆ ದೇವ್ರ ದರ್ಶನ ಆಯ್ತು. ಆಯ್ತಾ? ನೆಕ್ಸ್ಟ್ ಟೈಮ್ ಬನ್ನಿ. ಹೆಂಗಾರೆ ದಡಪ್ಪ ನೀವ್ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್. ಅಪ್ಪ ಎಲ್ಲ ದರ್ಶನ ಸೂಪರ್ ಆಗೈತು, ಯಾತ್ರೆ ಚೆನ್ನಾಗಿತ್ತು. ನಮ್ಗೊಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ತೊಂದರೆ ಆಯ್ತು ಅಷ್ಟೇ. ಎಲ್ಲ ಚೆನ್ನಾಗಾಯ್ತು. ಸರಿ, ನಿಮ್ಮ ಎಕ್ಸ್ಪೀರಿಯನ್ಸ್? ನಾವು ಪ್ರತಿ ವರ್ಷನೂ ನಾವು ಲಾಂಗ್ ಟೂರ್ ಮಾಡಬೇಕು ಅನ್ನೋದು ನಮ್ಮ ಲೆಕ್ಕಾಚಾರ. ಆದರೆ ನಾವು ತಿರುಪತಿಗೆ ಆ ಕಡೆ ಆಂಧ್ರ, ತಿರುಪತಿ, ತಮಿಳ್ನಾಡು ಈ ಕಡೆ ಎಲ್ಲ ಹೋಗ್ಬೋದು. ಆದರೆ ಈ ಕಡೆ ಎಲ್ಲ ನೋಡಿರಲಿಲ್ಲ. ಪಂಡ್ರಾಪುರ, ಶಿರಡಿ ಈ ಕಡೆ ಎಲ್ಲ ನೋಡಿರಲಿಲ್ಲ. ಆ ಕಾರಣದಿಂದ ಎಲ್ಲರೂ ಈ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಚೇಂಜ್ ಮಾಡಿ ಪಂಡ್ರಾಪುರ, ಆಮೇಲೆ ಕೊಲ್ಲಾಪುರ,
ಶಿರ್ಡಿ, ತ್ರಯಂಬಕೇಶ್ವರ ಇವೆಲ್ಲ ನೋಡಿಕೊಂಡು ಶನಿ ಸಿಂಗಾಪುರ ಅನ್ನೋದಿದೆ. ಅದೆಲ್ಲ ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಜಾಗಗಳು. ವಿಶೇಷ ಏನು ಅಂದರೆ ಪಂಡ್ರಾಪುರದಲ್ಲಿ ನಮಗೆ 6 ಗಂಟೆ ದರ್ಶನ ಮಿನಿಮಮ್ ಒಂದು, ನಮಗೆಲ್ಲ 1 ಅವರೆಲ್ಲ ದರ್ಶನ ಆಯಿತು. ಈ ಕಡೆನೂ ಹಂಗೆ ಆಯಿತು, ತುಂಬ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ಓಡ್ತಾ ಇದ್ದೀವಿ. ತುಂಬ ಹ್ಯಾಪಿ ಜರ್ನಿ, ತುಂಬ ಸೂಪರ್ ಆಗಿತ್ತು. ಮುಂದಿನ ಹೋಗ್ಬೋದಾ? ಕುಟುಂಬ ಸಮೇತ ಎಲ್ಲ ಹೋಗಿದ್ರಿಂದ ನಮಗೆ ಜರ್ನಿ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾವುದೇ ಥರ ಒಂದು ಬೇಜಾರಿಲ್ಲ. ಎಲ್ಲ ಒಳ್ಳೆ ಸೂಪರ್ ಆಗಿತ್ತು. ಇದೊಂದು ವಿಶೇಷ ದಿನಗಳು. ಇದೆಲ್ಲ ನಾವು ಮೆಮೊರಿಯಿಂದ ನಾವು ಜೀವನದ ಪೂರ್ತಿ ಮರೆಯೋಕ್ಕಾಗದೇ ಇರೋಂಥ ಕ್ಷಣಗಳಿವೆ. ಆದ್ದರಿಂದ ಪುಣ್ಯಕ್ಷೇತ್ರ ನೋಡೋದ್ರಿಂದ ಕೊನೆಯ ತನಕ ನೆನಪಲ್ಲಿ ಇರುತ್ತೆ. ಇದೇ ಮಲ್ಕ್ ಹಾಕ್ಬೋದು ಜೀವನದಲ್ಲಿ. ಥ್ಯಾಂಕ್ ಯು. ಮುಂದಿನ ಹೋಗ್ಬೋದಾ? ಹೋಗ್ತಾ ಇರ್ಬೋದು. ವರ್ಷಕ್ಕೆ ಅವಕಾಶ ಸಿಕ್ತಾಗೆಲ್ಲ ಮಿಸ್ ಮಾಡ್ಕೊಳ್ಳಲ್ಲ, ಕುಟುಂಬ ಸಮೇತ ಹೋಗೋಣ ಅಂತ. ಸರಿ ಹಾಗಾದ್ರೆ. ಪೂಜಾಕ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಅಂದ್ರೆ ನಮ್ಮ ಫ್ಯಾಮಿಲಿ ವರ್ಷಕ್ಕೆ 2 ಸಲ ಟ್ರಿಪ್ ಹಾಕ್ತೀವಿ. ತುಂಬಾ ಸುತ್ತಾಡ್ತೀವಿ, ತುಂಬಾ ಎಂಜಾಯ್ ಮಾಡ್ತೀವಿ. ಎಲ್ಲಾ ಕಡೆ ಪ್ಲೇಸ್ ತುಂಬಾ ಚೆನ್ನಾಗಿತ್ತು, ತುಂಬಾ ಸೂಪರ್ ಆಗಿತ್ತು. ನಮ್ಗೆ ದೇವರು ಆಯುಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚೆಚ್ಚು ಟ್ರಿಪ್ ಮಾಡೋ ತರ ಇದ್ ಮಾಡ್ಲಿ. ಹಿಂಗೆ ಯಾವಾಗ್ಲೂ ಎಂಜಾಯ್ ಮಾಡ್ಕೊಂಡಿರ್ತೀವಿ. ಎಲ್ಲಾ ಕಡೆ ದರ್ಶನ ತುಂಬಾ ಚೆನ್ನಾಗಿತ್ತು, ತುಂಬಾ ಬೇಗ ಆಯ್ತು. ಅಷ್ಟೇ. ಇನ್ನ ಹಿಂಗೆ ಖುಷಿಯಾಗಿ ಜರ್ನಿ ಮಾಡತ್ತಾರ ಎಲ್ಲರೂ ನಮ್ಗೆ ಆಶೀರ್ವಾದ. ಮುಂದಿನ ವರ್ಷ ಹೋಗ್ಬೋದಾ ತಿರ್ಗಾ? ಮುಂದಿನ ವರ್ಷ ಅಲ್ಲಿಗೆ ಅಲ್ಲ, ಬೇರೆ ಕಡೆ ಹೋಗ್ತಾ ಇರ್ಬೇಕು. ವರ್ಲ್ಡ್ ಟೂರ್ ಮಾಡೋಣ, ವರ್ಲ್ಡ್ ಟೂರ್ ಮಾಡ್ಬೇಕು. ಅದಕ್ಕೆ ಆಯ್ತು ಆಗಿ ಕೊಡ್ಬೇಕು. ಖುಷಿ, ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು. ಚೆನ್ನಾಗಿತ್ತು, ದರ್ಶನ ಎಲ್ಲ ನೀಟಾಗಿ, ಊಟ ಎಲ್ಲ ನೀಟಾಗಾಯ್ತು. ದರ್ಶನ ಎಲ್ಲ ಡೈರೆಕ್ಟ್ ಚೆನ್ನಾಗಿತ್ತು. ಊಟ ತಿಂಡಿ ಎಲ್ಲ ಹೆಂಗಿತ್ತು? ಚೆನ್ನಾಗಿತ್ತು, ತುಂಬಾ ಸೂಪರ್ ಆಗಿತ್ತು. ಚೆನ್ನಾಗಿತ್ತಾ? ಅಕ್ಕ ನೀನ್ ಹೇಳಕ್ಕ ಈಗ ದರ್ಶನದ ಬಗ್ಗೆನಾ? ಎನ್ನ ಎಕ್ಸ್ಪೀರಿಯನ್ಸ್, ಟೋಟಲ್ ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕತ್ತಾಗಿತ್ತು. ಫ್ಯಾಮಿಲಿ ಜೊತೆ ಹೆಂಗಿದೆ ಅಂದ್ರೆ ಇನ್ನೊಂದು 10 ವರ್ಷ ನೆನ್ಸ್ಕೋಬಹುದು ನಾವು. ಅಷ್ಟು ಚೆನ್ನಾಗಿತ್ತು, ಎಲ್ಲಾನು ಚೆನ್ನಾಗಿತ್ತು. ಪಂಡ್ರಾಪುರ ಚೆನ್ನಾಗಿತ್ತು ದರ್ಶನ, ಕೊಲ್ಲಾಪುರ, ಶನಿ ಸಿಂಗಾಪುರ, ಮತ್ತೆ ತ್ರಯಂಬಕೇಶ್ವರ, ಮತ್ತೆ ಶಿರ್ಡಿ ಸಾಯಿಬಾಬಾ ಸೂಪರ್ ಆಗಿತ್ತು. ಎಲ್ಲರೂ ಬಂದು ಒಂದ್ಸಲ ವಿಸಿಟ್ ಮಾಡಿ. ದೇವಸ್ಥಾನಗಳೆಲ್ಲ ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಮನಸ್ಸು ಒಂಥರ ಶಾಂತಿ, ಎಲ್ಲ ಸಿಗುತ್ತೆ. ಸೂಪರ್ ಆಗಿದೆ, ನೋಡ್ಬೇಕು, ನೋಡ್ಬೋದಲ್ಲ, ನೋಡ್ಬೇಕು. ಊಟ ತಿಂಡಿ ಎಲ್ಲ ಹೆಂಗಿತ್ತು? ಊಟ ತಿಂಡಿ ಮಹಾರಾಷ್ಟ್ರ ಕಡೆ ನಮ್ಮ ಕನ್ನಡದವ್ರು ಸ್ವಲ್ಪ ಅಡ್ಜಸ್ಟ್ ಆಗೋದು ಕಡಿಮೆ, ಬಟ್ ಆದ್ರೂ ಪರವಾಗಿಲ್ಲ. ದೇವಸ್ಥಾನ ಊಟಗಳಲ್ಲಿ ಪ್ರಸಾದಗಳು ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಒಂದ್ಸಲ ವಿಸಿಟ್ ಮಾಡಿ. ಯಾರು ನಿಮ್ ಕಡೆ ವಡಾಪಾವ್ ಜಾಸ್ತಿ, ಎಲ್ಲ ಜಾಸ್ತಿ, ತುಂಬಾ ಡಿಫ್ರೆನ್ಸ್ ಐತೆ. ಹೌದು, ಸೂಪರ್ ಆಗಿತ್ತು ಊಟ. ಊಟದ ಬಿಡಿ ದರ್ಶನ ಮಾತ್ರ ಎಲ್ಲಾ ದೇವರುಗಳು ದರ್ಶನ ಚೆನ್ನಾಗಾಯ್ತು. ಬಂದು ಎಲ್ಲಾರು ದೇವ್ರ ಆಶೀರ್ವಾದ ತಗೊಳ್ಳಿ, ಒಳ್ಳೇದಾಗುತ್ತೆ. ಮುಂದಿನ ವರ್ಷ ಹೋಗ್ಬೋದು. ಅದ್ರಲ್ಲೂ ಜ್ಯೋತಿರ್ಲಿಂಗ ಅಂತೂ ತ್ರಯಂಬಕೇಶ್ವರ ಅಂತೂ ತುಂಬಾ ಚೆನ್ನಾಗಿತ್ತು. ಕೇದಾರಲಿಂಗ ತರ ಕಾಣಿಸ್ತಿತ್ತು ನನಗೆ. ಆತರ ಅದನ್ನ ಒಂದ್ಸಲ ಬಂದು ನೋಡಿ, ಜೀವನದಲ್ಲಿ ಒಂದ್ಸಲ ನೋಡಿ ಬನ್ನಿ ಅಷ್ಟೇ. ನೀನ್ ಹೇಳ ನಿನ್ನ ಎಕ್ಸ್ಪೀರಿಯನ್ಸ್. ನೀನ್ ಆಟ ಸಾಮಾನ್ಯದಿಂದ ಹೇಳು, ನೀನ್ ಹೇಳುವಾಗ. ಸರಿ ಬಿಡು, ನೀ ಹೇಳ್ಬಿಟ್ಟ. ಆಮೇಲೆ ದರ್ಶನ ಎಲ್ಲ ಚೆನ್ನಾಗಾಯ್ತು, ಊಟನೂ ಚೆನ್ನಾಗಿತ್ತು, ಚೆನ್ನಾಗಿತ್ತು. ಆದ್ರೆ ಆಮ್ಲೆಟ್ ಚೆನ್ನಾಗಿರ್ಲಿಲ್ಲ. ಇಲ್ಲ ಅಣ್ಣ, ಅಣ್ಣ ಹಂಗೆ ಇಟ್ಕೊಂಡು ಹೇಳು ನಿಮಿಷ. ಒಂದ್ ನಿಮಿಷ ಹೇಳೋಣ, ಏನಾಗಲ್ಲ. ನಮ್ಮ ಅಣ್ಣವರು, ನಾನು ಹೇಳ್ಬಿಡ್ತೀನಿ ಇವ್ರ ಎಕ್ಸ್ಪೀರಿಯನ್ಸ್. ನಮ್ಮ ಅಣ್ಣ ಕಿರಣ್ ಅಂತ, ಅವ್ರ ಮಕ್ಕ ತೋರಿಸ್ತಿರು, ನನ್ನ ಮಕ್ಕ ತೋರಿಸ್ತೀನಿ ನಾನು. ಇವರು ಎಲ್ಲ ನಮ್ಮ ಮೇನ್ ಲೀಡರ್ ಇವರು. ಇವರಿಂದಾಗಿ ನಮ್ಮ ಗ್ಯಾಂಗ್ಸ್ಟರ್ ಇವರು. ಇವ್ರ ಬಗ್ಗೆ 2 ಮಾತಿಲ್ಲ, ಅಷ್ಟೇ ಒಂದು ಮಾತು. ಅಣ್ಣ ನಿಮ್ಮ ಮಾತು ಹೇಳೋಣ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಪ್ರತಿ ಸಲ ಇದೇ ತರ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು ಅಂತ ತುಂಬಾ ಅನಿಸ್ತೈತೆ. ಪ್ರತಿ ಸಲ ನಿಮಗೆ ಹೋಗೋಣ, ಅಷ್ಟೇ, ತುಂಬಾ ಎಂಜಾಯ್ ಮಾಡಿ. ಹಿಂಗೆ ಇರ್ಬೇಕು ಅಣ್ಣ. ಬಸವರಾಜ್ ಏನಂದ್ರೆ ಇನ್ನೊಂದೇನಂದ್ರೆ ನಮ್ಮನ್ನ ಕರ್ಕೊಂಡೋಗಿ ಪಾಪ ವ್ಯಾನ್ ಡ್ರೈವರ್ ಅವರು ಪಾಪ ಭೀಮಾ ಅಂತ ಅವ್ರ ಹೆಸರು. ಅವರು ತುಂಬಾ ಚೆನ್ನಾಗಿ ವ್ಯಾನ್ ಡ್ರೈವ್ ಮಾಡಿ ತುಂಬಾ ಚೆನ್ನಾಗಿ ಕರ್ಕೊಂಡ್ಬಂದು ಬಿಟ್ಟೋದ್ರು. ಅವ್ರಿಗೊಂದು ಥ್ಯಾಂಕ್ಸ್, ನಮ್ಮೆಲ್ಲ ಕಡೆನೂ ಒಂದು ಥ್ಯಾಂಕ್ಸ್ ಅಷ್ಟೇ. ಏನು ಹೇಳೋದಿಲ್ಲ ಯಾರು? ಇಲ್ಲ
ಇನ್ನು ಯಾರ್ಯಾರು ಹೇಳೋದಿರಿ ಅನ್ನೋರು ಏನೋ ಮಿಸ್ ಮಾಡಿದ್ದೀರಾ? ಮಿಸ್ ಬಸವರಾಜ್ ಜೈ ಮಹಾಲಕ್ಷ್ಮಿ ಅಮ್ಮ, ಜೈ ಪಾಂಡುರಂಗ, ಜೈ ಜೈ ಶನಿದೇವ. ನೆಕ್ಸ್ಟ್ ಡೇ ಇಲ್ಲ ಲಾಸ್ಟ್ ತಾನೆ ತ್ರಯಂಬಕೇಶ್ವರ. ಜೈ ತ್ರಯಂಬಕೇಶ್ವರ, ಜೈ ಶಿರಡಿ ಬಾಬಾ. ಸರಿ ಎಲ್ಲ ಮುಗಿತಾ? ಕುಟುಂಬಕ್ಕೆ ಎಲ್ಲ ದೇವಾನ್ ದೇವತೆಗಳು ಒಳ್ಳೇದು ಮಾಡಿ, ನಮ್ಮ ಫ್ಯಾಮಿಲಿ ಫುಲ್ಲು ಎಲ್ಲಾರ್ಗು. ನಿನ್ನ ಹೆಸರೇನು? ಹೇಳಿ ನಿನ್ನ ಹೆಸರೇನು? ಯಾರು ನೀನು? ಹೇಳ.